ಬೆಳಗಾವಿಯಲ್ಲಿ ಇವತ್ತು ಸಂಜೆ ಸಿಎಲ್ಪಿ ಮೀಟಿಂಗ್ ಇದೆ. ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಡೀತಾ ಇರುವಂತಹ ಸಭೆ ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇದಲ್ಲದೆ ಹಲವು ಕಾರಣಗಳಿಂದ ಈ ಸಿಎಲ್ಪಿ ಸಭೆಗೆ ಮಹತ್ವ ಇದೆ. ಸಿಎಂ ಡಿಕೆ ಒಂದಾಗಿ ಬ್ರೇಕ್ಫಾಸ್ಟ್ ಮಾಡಿ ಮೀಟಿಂಗ್ ನಡೆಸಿದ್ರೂ ಕೂಡ ಗೊಂದಲ ಮಾತ್ರ ಬಗೆಹರಿದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಶಾಸಕರಲ್ಲಿ ಗೊಂದಲ ಮುಂದುವರೆದಿದೆ. ಆ ಗೊಂದಲದ ಬೆಂಕಿಗೆ ತುಪ್ಪ ಸುರಿದದ್ದು ನಿನ್ನೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಸಿಎಲ್ಪಿ ಮೀಟಿಂಗ್. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಖುದ್ದು ಸಿಎಂ ಡಿಸಿಎಂ ನುಡಿದಿದ್ರು ಕೂಡ ಈಗ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆ ನಡೆದ ಮೇಲೆ ನಡೀತಾ ಇರುವಂತಹ ಸಿಎಲ್ಪಿ ಸಭೆಯಾಗಿರೋದ್ರಿಂದ ಈ ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇವತ್ತು ಸಂಜೆ ಮೀಟಿಂಗ್ ನಡೆಯಲಿದೆ. ಶಾಸಕರಿಗೆ ವಿಷಯ ಪ್ರಸ್ತಾಪಿಸುವುದಕ್ಕೆ ಸಿಎಂ ಅವಕಾಶ ಕೊಡ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ. ಕೆಲ ವಿಷಯಗಳನ್ನ ಪ್ರಸ್ತಾಪಿಸುವುದಕ್ಕೆ ಕೆಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ಪರಿಷತ್ನಲ್ಲಿ ಸಭಾಪತಿಯನ್ನ ಬದಲಾಯಿಸುವುದಕ್ಕೆ ಅವಿಶ್ವಾಸ ನಿರ್ಣಯ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪಿಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಆದರೆ ಶಾಸಕರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ರೆ ಇನ್ನಷ್ಟು ಗೊಂದಲ ಆಗುತ್ತೆ ಎನ್ನುವಂತಹ ಆತಂಕ ಇದೆ. ಹೀಗಾಗಿ ಅವಕಾಶ ಕೊಡದೇ ಇರೋ ಸಾಧ್ಯತೆನೇ ಜಾಸ್ತಿ. ಡಿಕೆ ಮಾರ್ಮಿಕ ಮಾತುಗಳಿಗೂ ಕೂಡ ಈ ಸಭೆ ವೇದಿಕೆಯಾಗತ್ತಾ? ಇದೆಲ್ಲವನ್ನ ಹೈಕಮಾಂಡ್ ಕಡೆ ಏನಾದರೂ ಬೊಟ್ಟು ಮಾಡ್ತಾರಾ ಸಿಎಂ? ಬಹಳ ಕುತೂಹಲ ಇದೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದು. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ವೆರಿ ಇಂಟ್ರೆಸ್ಟಿಂಗ್ ಘಟ್ಟ ತಲುಪಿರುವಂತದ್ದು ಈ ಪಟ್ಟದ ಆಟ. ಯಾಕಂದ್ರೆ ಖುದ್ದು ಸಿಎಂ ಡಿಸಿಎಂ ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಹೇಳಿಕೆ ಗೊಂದಲವನ್ನ ಬಹಳ ತಾರಕಕ್ಕೇರಿಸ್ಬಿಟ್ಟಿದೆ. ಇಷ್ಟೆಲ್ಲ ಆದ್ಮೇಲೆ ನಡೀತಾ ಇರುವಂತಹ ಈ ಸಿಎಲ್ಪಿ ಸಭೆಯಲ್ಲಿ ಏನಾಗಬಹುದು? ಏನಾದ್ರೂ ವಿಚಾರವನ್ನ ಶಾಸಕರು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಸಿಎಂ ಅನ್ನೋದೇ ಸದ್ಯದ ಪ್ರಶ್ನೆ ಅಂತ. ಪ್ರತಿಮಾ, ತಿಳಿಯಾಗಿದ್ದಂತಹ ಕೊಳಕ್ಕೆ ಕಲ್ಲು ಹಾಕುವಂತ ಕೆಲಸವನ್ನ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಮಾಡಿದಂತೆ ಕಾಣಿಸ್ತಾ ಇದೆ. ಒಂದು ನಿನ್ನೆಯ ತನಕವೂ ಕೂಡ ಎಲ್ಲಾ ಗೊಂದಲಗಳು ಬಗೆಹರಿತು, ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನೇ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ನಾಯಕರು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅಂದ್ರೆ ವಿರೋಧ ಪಕ್ಷಗಳಿಗೆ ನಾವು ಅಸ್ತ್ರವನ್ನ ಕೊಡಬಾರ್ದು, ನಮ್ಮಲ್ಲಿ ಗೊಂದಲಗಳು ಇರಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಅದನ್ನ ಮೇಲ್ನೋಟಕ್ಕಂತೂ ಸರಿಪಡಿಸುವಂತ ಕೆಲಸ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಡುವ ತನಕವೂ ಕೂಡ ನಡೀತಾ ಇತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರೇ ಇದೀಗ ಹೇಳಿಕೆಯನ್ನ ಕೊಟ್ಟ ಬಳಿಕ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಈ ಒಂದು ಗೊಂದಲಗಳ ಮಧ್ಯೆ ಇವತ್ತು ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಇಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ? ಕೇವಲ ಬೆಳಗಾವಿಯ ಅಧಿವೇಶನಕ್ಕೆ ಮಾತ್ರ ಸಿಎಲ್ಪಿ ಸಭೆ ಸೀಮಿತ ಆಗಿರುತ್ತಾ? ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಪ್ರಸ್ತಾಪ ಕೂಡ ಇಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು, ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ನೇರವಾಗಿ ಮತ್ತು ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಂತಾಯ್ತು. ಬೇರೆ ಶಾಸಕರು ಹೇಳೋದಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದೇ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಬಣದ ಶಾಸಕರು ಸ್ವಲ್ಪ ಮೌನ ವಹಿಸಿರುವಂತಹ ಈ ಸಂದರ್ಭದಲ್ಲಿ ಎಲ್ಲ ಗೊಂದಲಗಳನ್ನ ತಿಳಿ ಮಾಡ್ತೀವಿ ಅನ್ನುವಂತ ದೃಷ್ಟಿಯಿಂದ ಹೈಕಮಾಂಡ್ ಕಡೆ ಎಲ್ಲರೂ ಕೂಡ ಬೆಟ್ಟು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಸ್ವಲ್ಪ ಮಟ್ಟಿಗೆ ಗೊಂದಲವನ್ನ ಮತ್ತೆ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಆಗಿದೆ. ಶಾಸಕಾಂಗ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದ್ದೇ ಆದ್ರೆ ಅಥವಾ ಅದಕ್ಕೊಂದು ಅವಕಾಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೆ ಆದ್ರೆ ಅದು ಬಹುದೊಡ್ಡ ಗೊಂದಲಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆಂತರಿಕವಾಗಿ ಕಾಂಗ್ರೆಸ್ ಎರಡು ರೀತಿಯ ಬಣವಾಗಿ ಬೇರ್ಪಟ್ಟು ಹೋಗಿದೆ. ಡಿಕೆ ಶಿವಕುಮಾರ್ ಪರ ಇದ್ದಂತಹ ಶಾಸಕರು ಕೂಡ ನಿನ್ನೆ ಪ್ರತ್ಯೇಕವಾಗಿ ವಿಧಾನಸಭೆಯ ಮೊಗಸಾಲಿಯಲ್ಲಿ ಕೂತಿದ್ರು. ಆ ರೀತಿಯ ಮೆಸೇಜ್ಗಳನ್ನ ನೋಡಿದ್ರೆ ಎಲ್ಲೊಂದ್ ಕಡೆ ಇನ್ನೂ ಕಾಂಗ್ರೆಸ್ ಒಂದುಗೂಡಿಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ ಇವತ್ತು ನಡೆಯುವಂತಹ ಶಾಸಕಾಂಗ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಬಹಳ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಕೇವಲ ಹೈಕಮಾಂಡ್ ನಾಯಕರ ಮೇಲೆ ಬೆಟ್ಟು ತೋರಿಸಿ ಸುಮ್ಮನಾಗ್ತಾರಾ ಅಥವಾ ಯಾವ್ದಾದ್ರೂ ಶಾಸಕರು ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾರಾ? ಇದನ್ನು ಹೊರತುಪಡಿಸಿದಂತಹ ವಿಷಯಗಳು ಏನ್ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ತಮ್ಮ ಮಾಹಿತಿಗೆ.